ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಎಸ್ಕಟ್ಟು ಸತ್ಯಾಂಶಗಳೆಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಕೂಡ ಘನ ಸೇವಕರಾಗಿರುವಂಥ ಬೆಂಗಳೂರು ಪಟ್ಟಣದಿಂದ ಪಾಸ್ಟರ್ ಸೈಮನ್ ಅಬ್ರಾಮ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಬನ್ನಿ. ಪಾಸ್ಟರ್, ಪ್ರೈಸ್ ಗಾಡ್. ಹೇಗಿದ್ದೀರಿ ಪಾಸ್ಟರ್? ಚೆನ್ನಾಗಿದ್ದೀವಿ, ದೇವರ ಕೃಪೆಯಿಂದ. ಹೇಗಿತ್ತು ಪಾಸ್ಟರ್ ನಿಮ್ಮ ಪ್ರಯಾಣ? ಸುಖಕರವಾಗಿತ್ತು. ಎಸ್ಕಟ್ಟು ಸತ್ಯಾಂಶಗಳಲ್ಲಿ ನಮಗೋಸ್ಕರವಾಗಿ ಬಹಳ ದೂರದ ಬೆಂಗಳೂರು ಪ್ರದೇಶದಿಂದ ನೀವು ಪ್ರಯಾಣ ಮಾಡಿ ಅನೇಕ ಕಳೆದ ವಾರದಲ್ಲಿ ಪಾಸ್ಟರ್ ಕೆಲವೊಂದು ವಿಶ್ವಾಸಿಗಳಿಗೆ ಕೆಲವೊಂದು ಪ್ರಶ್ನೆಗಳಿತ್ತು. ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ರಿ. ಬಹಳ ಚೆನ್ನಾಗಿ ಅವರು ಪ್ರಶ್ನೆ ಕೂಡ ಕೇಳಿದರು. ಇವತ್ತು ಕೂಡ ಕೆಲವೊಂದು ಪ್ರಶ್ನೆ ಕೇಳಿದ್ದಾರೆ ಪಾಸ್ಟರ್ ವೀಕ್ಷಕರು. ಆ ವೀಕ್ಷಕರ ಪರವಾಗಿ ಅವರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕೆಂಬುದಾಗಿ ನಿಮ್ಮನ್ನು ಕೇಳ್ತೇನೆ. ಪಾಸ್ಟರ್, ಈಗ ಅಂತ್ಯ ಕಾಲದಲ್ಲಿ ಎಂಡ್ ಟೈಮ್, ಇದು ಮುಖ್ಯವಾದಂಥ ಒಂದು ವಿಷಯ, ಕ್ರಿಸ್ತನ ಬರೋಣ. ಹೌದಲ್ಲ ಪಾಸ್ಟರ್? ಹೌದು. ಯೇಸು ಸ್ವಾಮಿ ಕೂಡ ನಾನು ಈಗೋ ಬೇಗನೆ ಬರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಈ ಯೇಸು ಕ್ರಿಸ್ತನ ಬರೋಣವನ್ನು ತಿಳಿಯುವುದು ಹೇಗೆ ಪಾಸ್ಟರ್? ಅಂದರೆ ಯೇಸು ಕ್ರಿಸ್ತನ ಬರೋಣ ಬಹಳ ಮುಖ್ಯವಾದಂಥ ಒಂದು ವಿಷಯ. ಆತನ ಬರೋಣವನ್ನು ನಾವು ಹೇಗೆ ತಿಳಿಯಬಹುದು? ಕ್ರಿಸ್ತನ ಬರೋಣದ ಬಗ್ಗೆ, ಬರೋಣದ ಹಿಂದೆ ನಡೆಯುವಂಥ ಕಾರ್ಯಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿವೆ. ನಮಗೆಲ್ಲದಕ್ಕೂ ಆಧಾರ ಸತ್ಯವೇ ತಾನೆ? ಹೌದು ಪಾಸ್ಟರ್. ಹಾಗಿದ್ರೆ ಕ್ರಿಸ್ತನು ಬರೋದಕ್ಕಿಂತ ಮೊದಲು ಏನೇನು ನಡೆಯುತ್ತೆ, ಏನೇನು ಆಗುತ್ತೆ ಎಂಬುದನ್ನು ಸತ್ಯವೇದದಲ್ಲಿ ಈಗಾಗಲೇ ಸ್ವಾರ್ಥಗಳಲ್ಲಿಯೂ ಪತ್ರಿಕೆಗಳಲ್ಲಿ ಬರೆಯಲ್ಪಟ್ಟಿವೆ. ಎಸ್ ಪಾಸ್ಟರ್. ಅದರಲ್ಲಿ ಒಂದೆರಡು ಉದಾಹರಣೆ ನಾವು ಹೇಳಬೇಕಿದ್ರೆ, ಸ್ವಾಮಿ ಹೇಳಿದ ಮಾತು, ಮನುಷ್ಯಕುಮಾರನ ಬರೋಣವು ನೋಹನ ಕಾಲದಂತೆ ಇರುತ್ತದೆ, ಹೌದು, ಲೋಟನ ಕಾಲದಂತೆ ಇರ್ತದೆ. ಕೆಲವೊಂದು ಉದಾಹರಣೆಗಳಿವೆ. ಓಕೆ, ಅಂದರೆ ಅರ್ಥ ಏನು? ನೋಹನ ಕಾಲದಲ್ಲಿ ಏನೆಲ್ಲ ನಡೆಯುತ್ತೋ ಅದು ಈಗಲೂ ನಡೆಯುತ್ತಿದೆ. ಕರೆಕ್ಟ್ ಪಾಸ್ಟರ್. ನಡೀತಾ ಇದೆ, ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ, ನಡೀತಿದೆ. ಏನು ಅರ್ಥ? ಸತ್ಯವನ್ನು, ನೋಹನು ಸತ್ಯದ ಕುರಿತಾಗಿ ಪ್ರಸಂಗ ಮಾಡಿದರು ಅಲ್ವಾ? ಜಲಪ್ರಳಯ ಬರುತ್ತೆ, ಪ್ರಳಯ ಬರಲತ್ತೆ ಅಂತ ಹೇಳಿದಾಗ ಅದರಲ್ಲಿ ಯಾರು ನಂಬಲಿಕ್ಕೆ ಸ್ವಲ್ಪ ಜನ, 8 ಜನ ಮಾತ್ರ ನಾವೆಯೊಳಗೆ ಪ್ರವೇಶ ಮಾಡಿದವರು. ಉಳಿದವರೆಲ್ಲ ಆ ಶಬ್ದಕ್ಕೆ ಅಥವಾ ಮಾತಿಗೆ ಕಿವಿಗೊಡ್ಲಿಲ್ಲ, ಅವರೆಲ್ಲ ನೀರಲ್ಲಿ ನಾಶವಾಗಿ ಹೋದರು. ಅಂದರೆ ಇವತ್ತಿಗೂ ಅಷ್ಟೇ ಯೇಸು ದೇವರು, ಸುವಾರ್ತೆ ಸತ್ಯವಾದದ್ದು, ವಾಕ್ಯ ಸತ್ಯವಾದದ್ದು, ಪರಲೋಕ ರಾಜ್ಯ ಇದೆ, ನಿತ್ಯತೆ ಇದೆ, ನಿತ್ಯ ಜೀವ ಇದೆ ಅಂತೆಲ್ಲ ನಾವು ಪ್ರಸಂಗ ಮಾಡಿ ಸಾರಿದ್ರು ಕೂಡ ಸ್ವಲ್ಪ ಜನ ನಂಬ್ತಾ ಇದ್ದಾರೆ. ಇನ್ನು ಬಹಳ ಜನ ಅದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ನೋಹನ ಕಾಲದಲ್ಲಿ ನಡೆಯುವಂತ ಈಗಲೂ ನಡೀತಾ ಇದೆ ಅಲ್ವಾ? ಸೊದೋಮ ಗೊಮೋರದಂತೆ ಪಾಪ ಹೆಚ್ಚಾಗ್ತಿದೆ. ಹೌದು. ಓಕೆ, ಸೊ ಈ ಎಲ್ಲ ಘಟನೆಗಳು ನಾವು ಕಂಪೇರ್ ಮಾಡಿ ನೋಡಿದ್ರೆ ಯೇಸು ಕ್ರಿಸ್ತನ ಬರೋಣ ಹತ್ತಿರುವ ಮಾಹಿತಿ ನಮಗೆ ಗೊತ್ತಾಗುತ್ತೆ. ಒಂದು ಕಾಲದಲ್ಲಿ ಕಾನೂನುಗಳು ಬಹಳ ಶಕ್ತಿಯುತವಾಗಿತ್ತು. ಹೌದು. ಈಗೆಲ್ಲ ಕಾನೂನುಗಳು ಅಂತ ಕಾರ್ಯಗಳಿಗೆ ಒಂದು ಸಡಿಲತೆ ಕೊಟ್ಟಿದ್ದಾರೆ, ಸಡಿಲನ ಮಾಡಿದ್ದಾರೆ. ಮುಂಚೆ ನಮ್ಮ ಭಾರತದಲ್ಲಿ ಸಲಿಂಗ ಕಾಮ ಸತ್ಯವೇದ ವಿರೋಧಿಸ್ತದೆ. ಹೌದು. ಒಂದು ಗಂಡಿಗೆ ಒಂದು ಹೆಣ್ಣನ್ನು ದೇವರು ಸೃಷ್ಟಿ ಮಾಡಿದ್ದಾರೆ, ಗಂಡಿಗೆ ಗಂಡನ ದೇವರು ಸೃಷ್ಟಿ ಮಾಡಲಿಲ್ಲ. ಆದರೆ ಇವತ್ತು ಜನರು ದೇವರಿಗೆ ವಿರೋಧವಾಗಿ ತಮ್ಮ ಪಾಪದ ಸುಖವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಕೇಳು ಕಂಡಿರದಂಥ ಪಾಪಗಳು ಸಲಿಂಗ ಕಾಮ. ಇವತ್ತು ಅದು ಮುಂಚೆ ಆ ಥರ ಇದ್ದಾರೆ ಅಂತ ಹೇಳಿದ್ರೆ ಭಯ ಪಡ್ತಾ ಇದ್ರು ಪಾಸ್ಟರ್. ಈಗ ಏನಾಗಿದೆ ಅಂತ ಹೇಳಿದ್ರೆ ಅದನ್ನು ಮಾಡೋದಕ್ಕೆ ಕಾನೂನೇ ಅವರಿಗೆ ಅನುಮತಿಯನ್ನು ಕೊಟ್ಟಿದೆ. ಹೌದು, ಬಹಳ ಶೋಚನೀಯವಾದ, ಅದು ಬಹಳ ದುಃಖಕರವಾದ ಸಂಗತಿ. ಯಾಕಂದರೆ ಸತ್ಯವೇದ ನಮಗೆ ಬಹಳ ಸ್ಪಷ್ಟವಾಗಿ ಮಾಹಿತಿ ಕೊಡುತ್ತಿದೆ. ದೇವರಿಗೆ ವಿರುದ್ಧವಾದ ಪಾಪಗಳಿದೆಲ್ಲ. ಓಕೆ, ಒಂದು ಕಾಲದಲ್ಲಿ ಈ ವಿಷಯದಲ್ಲಿ ಕಾನೂನು ಕೂಡ ಬಹಳ ಸ್ಟ್ರಿಕ್ಟ್ ಆಗಿ, ಬಹಳ ಗಟ್ಟಿಮುಟ್ಟಾಗಿತ್ತು. ಬಟ್ ಈಗ ಇನ್ಫ್ಯಾಕ್ಟ್ ಭಾರತ ದೇಶದಲ್ಲಿ ಕಡಿಮೆ ಆಗಿದ್ರು ಕೂಡ ಹೊರ ದೇಶದ ಪ್ರಭಾವ ಈ ದೇಶಕ್ಕೆ ಬರುತ್ತಿದೆ. ಬಟ್ ಭಾರತದ ಕೆಲವು ಕಡೆ ಅದಕ್ಕೆ ಅನುಮತಿ ಕೊಡಲಾಗಿದೆ ಅಂತೆ. ಪರವಾಗಿಲ್ಲ, ನಡೀಬಹುದು, ಸಂಭವಿಸಬಹುದು ಎಂಬುದಾಗಿ. ಬಟ್ ಇದು ನಡೆಯೋದಕ್ಕಿಂತ ಮೊದಲೇ ದೇವರ ವಾಕ್ಯ ಶತಮಾನಗಳ ಹಿಂದೆ ಬರೆಯಲ್ಪಟ್ಟಿದ್ದು. ಏನು? ಇದು ನಡೆಯುತ್ತೆ, ಇಂಥ ಕಾರ್ಯಗಳು ಹೆಚ್ಚಾಗತ್ತೆ, ಹೌದು, ಅಧರ್ಮ ಹೆಚ್ಚಾಗತ್ತೆ, ಪಾಪ ಹೆಚ್ಚಾಗತ್ತೆ, ನೀತಿ ಇರೋದಿಲ್ಲ, ನ್ಯಾಯ ಇರೋದಿಲ್ಲ. ಇದು ಆಲ್ರೆಡಿ ಮೊದಲೇ ಬರೆಯಲ್ಪಟ್ಟ ಸಂಗತಿ ಅಲ್ಲ. ಸೊ ಈ ರೀತಿಯ ಕಾರ್ಯಗಳು ನಡೆಯುವಾಗ ಲೋಕದಲ್ಲಿ ನಾವು ಗಮನಿಸಬೇಕು, ಕರ್ತನ ಬರೋಣ ಹತ್ತಿರವಾಗಿದೆ. ಅದು ಒಂದು ವಿಚಾರ. ಇದೆಲ್ಲ ಎಲ್ಲಿದೆ? ದೇವರ ವಾಕ್ಯದಲ್ಲಿ. ಸೊ ಅದಕ್ಕೆ ನಾವು ಹೇಳುವಂಥದ್ದು, ದೇವರ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ವಾಕ್ಯವೇ ಅವರ ಅಡಿಪಾಯ. ಅವರಿಗೆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿವೆಯೋ ಅದೇ ಅವರಿಗೆ
ಅವರನ್ನ ನಂಬಿಕೆಯನ್ನು ನೆಲೆಗೊಳಿಸುವಂಥದ್ದು. ಎಸ್ ಪಾಸ್ಟರ್. ಸೊ ಕ್ರಿಸ್ತನ ಬರೋಣ ಹತ್ತಿರ ಅನ್ನೋದಕ್ಕೆ ವಾಕ್ಯ ನಮಗೆ ಉದಾಹರಣೆ. ಇನ್ನು ಈಗಾಗಲೇ ನಿಮಗೆ ಹೇಳಿದ ಪ್ರಕಾರವಾಗಿ ಘಟನೆಗಳು, ಸನ್ನಿವೇಶಗಳು, ಒಂದೊಂದು ಸಂಭವಗಳು ಕೂಡ ಕ್ರಿಸ್ತನ ಬರೋಣವನ್ನ ನಮಗೆ ಅತಿ ಬೇಗನೆ ಎಂಬುದಾಗಿ ನಮಗೆ ಹೇಳುತ್ತೆ. ಮತ್ತೆ ಇದರಲ್ಲಿ ನಾವು ಗಮನಿಸಬೇಕಾದ ಒಂದು ವೇಳೆ ಈ ಸಂಶಯ ಜನರಿಗೆ ಬರಬಹುದು, ಕ್ರಿಸ್ತನು ರಹಸ್ಯವಾಗಿ ಬರುವಾಗ ಅದು ಹೇಗೆ ತಿಳ್ಕೊಳ್ಳುವುದು? ಹೌದು ಪಾಸ್ಟರ್, ಈಗ ಕ್ರಿಸ್ತನು ಬರೋಣ ಅಂತ ಹೇಳಿದ್ರೆ ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ, ಇನ್ನೊಂದು ಸಾರಿ ನಮ್ಮ ವೀಕ್ಷಕರು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಯೇಸು ಕ್ರಿಸ್ತನ ಬರೋಣದಲ್ಲಿ ಎರಡು ಬರೋಣ ಇದೆ. ಒಂದು ರಹಸ್ಯ ಬರೋಣ ಅಂತ ಹೇಳಿದ್ರೆ, ಇನ್ನೊಂದು ಬಹಿರಂಗ ಬರೋಣ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಪಾಸ್ಟರ್. ರಹಸ್ಯ ಬರೋಣ ಅನ್ನುವಂಥದ್ದು ಅದು ಕ್ರಿಸ್ತನು ತನ್ನ ಸಭೆಗೋಸ್ಕರ ಬರುವಂಥದ್ದು. ತನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟ ಪರಿಶುದ್ಧ ಜೀವಿತ ನಡೆಸುತ್ತಿರುವಂಥ ಸಭೆ ಎನ್ನುವ ಮೊದಲಗಿತ್ತಿ ಅಥವಾ ಸಭೆಗೋಸ್ಕರ ಬರುವಂಥದ್ದೇ ಮೊದಲನೆಯ ಬರೋಣ ಅಥವಾ ಅದನ್ನ ರಹಸ್ಯ ಬರೋಣ ಅಂತೀವಿ. ಅದು ಕ್ರಿಸ್ತನು ಭೂಮಿಗೆ ಇಳಿದು ಬರೋದಿಲ್ಲ, ಸಭೆ ಎತ್ತಲ್ಪಡುತ್ತವೆ. ಕ್ರಿಸ್ತನ ಬರುವಾಗ ಮಿಡ್ ಏರ್ ಅಂತ ನಾವು ಹೇಳ್ತೀವಿ ಅಥವಾ ಮಧ್ಯಾಕಾಶ ಅಂತ ನಾವು ಹೇಳ್ತೀವಿ. ಅಲ್ಲಿಗೆ ಕ್ರಿಸ್ತನು ಬರುವಂತ ಸಮಯದಲ್ಲಿ ಆ ತುತೂರಿ ಧ್ವನಿಯನ್ನ ಕೇಳಿ ಕೇಳುವಂತವರು ಮಾತ್ರ. ಬಹಿರಂಗ ಬರೋಣ ಅನ್ನುವಂಥದ್ದು ಭೂಮಿಗೆ ಇಳಿದು ಬರುವಂತ ಸನ್ನಿವೇಶ, ಅದು ಬರುವಂತ ಸನ್ನಿವೇಶ. ಸೊ ಇಲ್ಲಿ ನಮಗೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಏನು ರಹಸ್ಯ ಬರೋಣದಲ್ಲಿ ಜನ ನೋಡ್ತಾರಾ, ಬಹಿರಂಗ ಬರೋಣದಲ್ಲಿ ಜನ ನೋಡ್ತಾರಾ ಎಂಬುದಾಗಿ ಹೇಗೆ ಗೊತ್ತಾಗತ್ತೆ? ನಾವು ರಹಸ್ಯ ಬರೋಣದಲ್ಲಿ ಕ್ರಿಸ್ತನ ಬರೋಣ ಎಲ್ರಿಗೂ ಗೊತ್ತಾಗೋದಿಲ್ಲ. ಯಾವಾಗ ಗೊತ್ತಾಗತ್ತಂದ್ರೆ ವಿಶ್ವಾಸಗಳ ಸಭೆ ಎತ್ತಲ್ಪಟ್ಟ ಮೇಲೆ ಅಲ್ಲಿ ಇಲ್ಲಿ ಗದ್ದಲಗಳು, ಅವರಿಲ್ಲ ಇವರಿಲ್ಲ, ಇವರಿಲ್ಲೋದ್ರು ಆ ಟೈಮಲ್ಲಿ ಗೊತ್ತಾಗುತ್ತೆ ಕ್ರಿಸ್ತನು ಬಂದು ಹೋದ್ರು ಅಂತ. ಹಾಗಿದ್ರೆ ಈ ಕ್ರಿಸ್ತನ ರಹಸ್ಯ ಬರೋಣವು ಹೋಗುವಂತ ಗೊತ್ತಾಗುತ್ತಾ? ಎಸ್. ಮತ್ತಾಯನ ಸುವಾರ್ತೆಯಲ್ಲಿ ಬರಬೇಡಿ, ಇಬ್ಬರು ಒಂದೇ ಹಾಸಿಗೆ ಮಲಗಿರ್ತಾರಂತೆ. ಓಕೆ, ಬೆಳಗ್ಗೆ ನೋಡಿದ್ರೆ ಒಬ್ಬರಿಲ್ಲ, ಒಬ್ಬರ ಮೇಲೆ ಹೋದ್ರು. ಸೊ ಜೊತೆ ಮಲಗಿದವರು ಕೂಡ ಗೊತ್ತಾಗಿಲ್ಲ ಹೋದಾಗ. ಬಟ್ ಹೋದಂತ ವ್ಯಕ್ತಿ, ಎತ್ತಲ್ಪಟ್ಟಂತ ವ್ಯಕ್ತಿಯ ಕಿವಿಗೆ ಈ ತುತ್ತೂರಿ ಶಬ್ದ ಖಂಡಿತವಾಗಿ ಬಿದ್ದಿರುತ್ತೆ. ಸೊ ಅದರಿಂದ ಅದು ಯಾರು ಎತ್ತಲ್ಪಡ್ತಾರೋ ಅವರಿಗೆ ಮಾತ್ರ ಗೊತ್ತಾಗುವಂತ ಸಂಗತಿ ಅದು. ಇನ್ಫ್ಯಾಕ್ಟ್ ಆ ತುತ್ತೂರಿ ಶಬ್ದ ಕೇಳುವಾಗ ಅವರು ಎತ್ತಲ್ಪಡುವಂತ ಸನ್ನಿವೇಶ, ಎತ್ತಲ್ಪಡುವಂತ ಒಂದು ಪರಿಸ್ಥಿತಿ, ಅದು ಜೊತೆ ಎಲ್ಲರೂ ಗೊತ್ತಾಗೋದಿಲ್ಲ. ಆದರೆ ಸ್ವಲ್ಪ ಸಮಯ ಆದಮೇಲೆ ಅಲ್ಲಿಂದ ಇಲ್ಲಿಂದ ವರ್ತಮಾನಗಳು ಬರ್ತವೆ. ಇವರು ಕಾಣೆಯಾಗಿದ್ದಾರೆ, ಅವರು ಕಾಣೆಯಾಗಿದ್ದಾರೆ, ಅಲ್ಲಿ ಅಪಘಾತಗಳು, ಇಲ್ಲಿ ಅಪಘಾತಗಳು ಅಂತ. ನನಗೆ ಮೊದಲೇ ಒಂದ್ಸರಿ ಹೇಳಿದೆ, ಗೊತ್ತಿಲ್ಲ. ಓಕೆ, ಇಂದಿನ ಕಾಲದಲ್ಲಿ ಅಮೆರಿಕದಲ್ಲಿ ಒಂದು ಸಿಸ್ಟಮ್ ಕೊಡೋದು, ಈಗಲೂ ಅದು ಇದೆಯಾ ಅಷ್ಟು ಮಾಹಿತಿ ಇರ್ಬೋದೇನೋ. ಒಂದಷ್ಟು ಅಂದರೆ ಅಪ್ಲಿಕೇಶನ್ ಪೈಲಟ್ಗೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಅದರಲ್ಲೊಂದು ಪ್ರಶ್ನೆ ಇದೆ, ನೀನು ರಕ್ಷಣೆ ಹೊಂದಿದ್ಯಾ, ರಕ್ಷಣೆ ಹೊಂದಿ ದೀಕ್ಷೆ ಮಾಡಿಸ್ಕೊಂಡ ವ್ಯಕ್ತಿನಾ ಅಂತ ಒಂದು ಪ್ರಶ್ನೆ ಇದೆ. ಓಕೆ, ಹೌದು ಅಂತ ಹೇಳಿದ್ರೆ ಜೊತೆಗೆ ಇನ್ನೊಬ್ಬ ಪೈಲಟ್ ಖಡಾಖಂಡಿತವಾಗಿ ಇಡಬೇಕು ಅವರು. ಈಗಲಿಂದ ಸಿದ್ಧವಾಗ್ತಾ ಇದ್ದಾರೆ ಅಂದ್ರೆ ಆ ರೀತಿ ಆ ಒಂದು ಈಗಲೂ ಅದು ಇದೆ. ಓಕೆ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ರಹಸ್ಯ ಬರೋಣ ಅದು ಎಲ್ರಿಗೂ ಗೊತ್ತಾಗುವಂಥದ್ದಲ್ಲ. ಬಂದು ಹೋದ ಮೇಲೆ ಮಾಹಿತಿ ಬರುತ್ತೆ, ಜನರಿಗೆ ಗೊತ್ತಾಗತ್ತೆ. ಓಕೆ, ಆದರೆ ಬಹಿರಂಗ ಬರೋಣ ಇದೆಯಾ ನೋಡ್ರಿ, 7 ವರ್ಷ ಉಪದ್ರವ ಆದ್ಮೇಲೆ ಬರ್ತಾರಲ್ಲ, ಆ ಬರೋಣವು ಎಣ್ಣೆ ಮರಗಳ ಗುಡ್ಡಕ್ಕೆ ಅವರು ಇಳಿದು ಬರುವಂತಹ ಸನ್ನಿವೇಶ, ಯೆರೂಸಲೇಮಿಗೆ ಬರುವ ಸನ್ನಿವೇಶದಲ್ಲಿ ಆತನನ್ನು ಹಿರಿದವರು ಆತನನ್ನು ನೋಡುವರು ಅಂತ ವಾಕ್ಯ ಬರುವಂತ ಆ ಬರೋಣ ಗೊತ್ತಾಗತ್ತೆ. ಬಂದು ಮತ್ತೆ ಇಲ್ಲಿ ಅವರು 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಓಕೆ, ಸೊ ಮೊದಲು ಸಭೆಯನ್ನ ಕರೆದುಕೊಂಡು ಹೋಗೋದಕ್ಕೆ ಅದು ರಹಸ್ಯ ಬರೋಣ. 2 ಸಭೆಯೊಟ್ಟಿಗೆ ಭೂಮಿಗೆ ಬರುವಂತದ್ದು ಅದು ಬಹಿರಂಗ ಬರೋಣ. ಸೊ ಈ ರೀತಿ ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ತನ ಬರೋಣದ ಬಗ್ಗೆ. ಸೂಚನೆಗಳು ಈಗಾಗಲೇ ನಡೀತಾ ಇದೆ. ಟೈಮ್ ಮಾತ್ರ ಗೊತ್ತಿಲ್ಲ, ಕಾಲ ಗೊತ್ತಿಲ್ಲ ನಮಗೆ, ಯಾವಾಗ ಎಲ್ಲಿ ಅಂತ ಗೊತ್ತಿಲ್ಲ, ಯಾವ ಟೈಮಲ್ಲಿ ಕ್ರಿಸ್ತನ ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ರಹಸ್ಯವಾಗಿ ದೇವರಿಗೆ ಮಾತ್ರ ಗೊತ್ತಿರುವಂತ ವಿಚಾರ, ದೇವರಿಗೆ ಮಾತ್ರ ಗೊತ್ತಿರುವ ವಿಚಾರ. ನಾವು ಅದ್ರ ಬಗ್ಗೆ ತಲೆ ಕೆಡಿಸಬೇಕು ಅಗತ್ಯ ಇಲ್ಲ. ನಮ್ಮ ಕೆಲಸ, ನಮ್ಮ ಕರ್ತವ್ಯ ಏನು, ಸಿದ್ಧರಾಗುವಂಥದ್ದು. ಇವತ್ತು ಬಂದ್ರು ನಾವು ರೆಡಿ, ನಾಳೆ ಬಂದ್ರು ನಾವು ರೆಡಿ. ಸೊ ವೀಕ್ಷಕರಿಗೆ ಒಂದು ಪ್ರಶ್ನೆ ಜೊತೆ ಕೇಳ್ಬಿಡ್ತೀನಿ ನಾನು. ಓಕೆ, ಇವತ್ತು ಬಂದ್ರು ನೀವು ರೆಡಿ ಆಗಿರ್ಬೇಕು, ನಾಳೆ ಬಂದ್ರು ನೀವು ರೆಡಿ ಆಗಿರ್ಬೇಕು, ಅಥವಾ 1 ತಿಂಗಳು ಬಿಟ್ಟು 1 ವರ್ಷ 10 ವರ್ಷ ಬಿಟ್ಟು ಬಂದ್ರು ನಮ್ಮ ಜವಾಬ್ದಾರಿ ದೇವರೇ ನಾನು ರೆಡಿ ಆಗಿದ್ದೀನಿ. ಆ ಒಂದು ಗ್ಯಾರಂಟಿ ನಮಗಿದ್ರೆ ಇದು ನಮಗೆ ಸಂತೋಷವಾಗಿ ಎದುರುಗೊಳ್ಬೋದು ದಿನವನ್ನ. ಪಾಸ್ಟರ್, ಬಹಳ ಚೆನ್ನಾಗಿ ಹೇಳಿದ್ರಿ. ಕ್ರಿಸ್ತನ ಬರೋಣ ತಿಳಿಯೋದು ಹೇಗೆ, ಅದರಲ್ಲಿ ರಹಸ್ಯ ಬರೋಣ ಮತ್ತು ಬಹಿರಂಗ ಬರೋಣ ಬಗ್ಗೆ ಹೇಳಿದ್ರೆ ನಿಜವಾಗ್ಲೂ ಆ ಪ್ರಶ್ನೆ ಕೇಳಿದಂಥ ಸಹೋದರರಿಗೆ ಅದು ಬಹಳ ಅರ್ಥವಾಗಿರ್ತದೆ ಅನಿಸುತ್ತೆ. ಪಾಸ್ಟರ್, ಈಗ ಅದರೊಂದಿಗೆ ಕ್ರಿಸ್ತ ವಿರೋಧಿ, ಮುಖ್ಯವಾಗಿ ಕ್ರಿಸ್ತ ವಿರೋಧಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆತನ ಶಕ್ತಿ ಪ್ರದರ್ಶನವನ್ನು ನಾವು ಹೇಗೆ ತಿಳ್ಕೊಬೋದು ಪಾಸ್ಟರ್? ನಾವು ಈಗ
ಮಾಹಿತಿಗೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ. ಬಟ್ ನಾವು ಆ ಟೈಮಲ್ಲಿ ಇರೋದಿಲ್ಲ, ಸಭೆ ಎತ್ತಲ್ಪಟ್ಟಿದೆ. ಬಟ್ ಹೇಗೆ ಕ್ರಿಸ್ತ ವಿರೋಧಿ ಅಧಿಕಾರಯುಕ್ತವಾಗಿ ತನ್ನ ಕೆಲಸವನ್ನ ಮಾಡ್ತಾನೆ ಅಂತ ಕೇಳಿದ್ರೆ, 7 ವರ್ಷಗಳ ಉಪದ್ರವ ಕಾಲದಲ್ಲಿ ಕ್ರಿಸ್ತ ವಿರೋಧಿ ತನ್ನ ಆಳ್ವಿಕೆಯನ್ನು, ದಬ್ಬಾಳಿಕೆಯನ್ನು ತೋರಿಸ್ತಾನೆ. ಈಗ ನಾವು ಈಗಾಗಲೇ ನಮಗೆ ತಿಳಿದ ಮಾಹಿತಿ ಪ್ರಕಾರವಾಗಿ, ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಮೊದಲ 3 ವರ್ಷಗಳು ಆತನು ಒಡಂಬಡಿಕೆಯ ಮೂಲಕ ಒಡಂಬಡಿಕೆಯನ್ನು ಕಾಪಾಡಿಕೊಳ್ತಾನೆ. ಒಡಂಬಡಿಕೆ ಕಾಪಾಡಿಕೊಳ್ತಾನೆ. ತದನಂತರವಾಗಿ ಒಡಂಬಡಿಕೆಯನ್ನು ಕ್ರಿಸ್ತ ವಿರೋಧಿ ಮುರಿಯುವಾಗ ಆಟೋಮೆಟಿಕ್ ಆಗಿ ಯಹೂದ್ಯರು ಪ್ರತಿಭಟನೆ ಮಾಡುವ ಸನ್ನಿವೇಶ. ಸೊ ಯಾವಾಗ ಇವನ ಪವಿತ್ರ ಆಲಯವನ್ನು ಮಲಿನ ಮಾಡ್ತಾನೆ ನೋಡ್ರಿ. ಅಂದ್ರೆ ಪವಿತ್ರ ಆಲಯದ ಒಳಗಡೆ ಬಂದು ವಿಗ್ರಹವನ್ನ ಸ್ಥಾಪನೆ ಮಾಡಿ ನಾನೇ ದೇವರು ಅಂತ ಡಿಕ್ಲೇರ್ ಮಾಡ್ತಾನೆ. ಸೊ ಡಿಕ್ಲೇರ್ ಮಾಡುವ ಸಮಯದಲ್ಲೇ ಇವರಿಗೆ ಗೊತ್ತಾಗತ್ತೆ ಇವನು ತನ್ನ ಅಧಿಕಾರವನ್ನ ತಪ್ಪಾದ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಅದುವರೆಗೂ ಒಂದು ವೇಳೆ ಯಹೂದ್ಯರಿಗೆ ಈತನ ಆಡಳಿತ ಅಧಿಕಾರ ಖುಷಿ ಅನಿಸ್ಬೋದೇನೋ, ಅದಕ್ಕೆ ತಕ್ಕ ಹಾಗೆ ಆಳ್ವಿಕೆ ಮಾಡ್ತಾನೆ. ಬಟ್ ಯಾವಾಗ ಆಲಯದಲ್ಲಿ ನಿಂತು ನಾನೇ ದೇವರು, ನನ್ನನ್ನೇ ಎಲ್ಲರೂ ಅಡ್ಡ ಬೀಳಬೇಕು, ಹಿಂದಿನ ಕಾಲದಲ್ಲಿ ರೋಮನ್ ಚಕ್ರವರ್ತಿಗಳು ಹೇಳಿದ ಹಾಗೆ ಸತ್ಯಗಳು ಉದಾಹರಣೆಗಳಿವೆ ಅಲ್ವಾ, ಬ್ಯಾಬಿಲೋನ್ ಚಕ್ರವರ್ತಿಗಳು, ರೋಮನ್ ಚಕ್ರವರ್ತಿಗಳು ನಾವೇ ದೇವರು, ನಮ್ಮನ್ನೇ ಆರಾಧನೆ ಮಾಡಿ ಎಂದಾಗ ಅಲ್ಲಿ ದೇವರ ಮಕ್ಕಳು ಸ್ಪೆಷಲಿ ಯಹೂದ್ಯ ಜನಾಂಗದವರು ಅದಕ್ಕೆ ಒಪ್ಪೋದಿಲ್ಲ. ಅವರಿಗೆ ಶದ್ರಕ್ ಮೇಷಕ ಬೆದ್ದು ಎಕ್ಸಾಂಪಲ್, ನಮಗೆ ಉದಾಹರಣೆ ಅವರು ಅಲ್ವಾ. ಅಡ್ಡ ಬೀಳ್ರಿ ಅಂತ ಹೇಳಿದ್ರೆ ಅವ್ರು ಅಡ್ಡ ಬೀಳಿಲ್ಲ. ದೇವರು ನಮ್ಮನ್ನ ಬಿಡಿಸಿದ್ರು ಬಿಡಿಸದೇ ಇದ್ರು ನಾವು ಅಡ್ಡ ಬೀಳೋದಿಲ್ಲ. ಅಥವಾ ನಾವು ಬೆಂಕಿಗೆ ಹೋದ್ರೂ ಪರವಾಗಿಲ್ಲ, ನಾವು ಅಡ್ಡ ಬೀಳೋದಿಲ್ಲ. ಅದು ತೀರ್ಮಾನ ಅದಾವ ಆಕ್ಚುಲಿ. ಹಾಗಿರುವ ಸಮಯದಲ್ಲಿ ಯಾವಾಗ ಕ್ರಿಸ್ತ ವಿರೋಧಿಗೆ ಈ ರೀತಿಯ ಆಡಳಿತವನ್ನು ದುರುಪಯೋಗ ಪಡಿಸಿಕೊಳ್ತಾನೋ ಆ ಟೈಮಲ್ಲಿ ಯಹೂದ್ಯರಿಗೆ ಗೊತ್ತಾಗತ್ತೆ ಅಥವಾ ಜನರಿಗೆ ಗೊತ್ತಾಗತ್ತೆ ಇವನು ಆಳ್ವಿಕೆಯನ್ನ ದುರುಪಯೋಗ ಪಡಿಸ್ತಾ ಇದ್ದಾನೆ, ಇವನು ನಿಜವಾದ ಕ್ರಿಸ್ತನಲ್ಲ ಅನ್ನುವಂಥ ಮಾಹಿತಿ ಗೊತ್ತಾಗುವಂಥದ್ದು. ಅದೇ ಮೇನ್ ವಿಚಾರ. ಆಲಯದಲ್ಲಿ ನಿಂತು ವಿಗ್ರಹವನ್ನು ಸ್ಥಾಪನೆ ಮಾಡಿ ಅಸಹ್ಯ ವಸ್ತುವನ್ನು ಪ್ರತಿಷ್ಠೆ ಮಾಡಿ ನಾನೇ ದೇವರು ಅನ್ನುವಂಥ ಒಂದು ಆ ಡಿಕ್ಲರೇಷನ್ ಘೋಷಣೆ ಇದೆಯಲ್ಲ, ಆ ಟೈಮಲ್ಲಿ ಜನರಿಗೆ ಗೊತ್ತಾಗತ್ತೆ ಇವನ ಆಡಳಿತ. ಫಸ್ಟ್ ಹಾಗಾದ್ರೆ ಈ ಆಲಯದ ಹೇಳಿದ್ರೆ ಮುಖ್ಯವಾಗಿ ಈಗ ನಾವು ಕ್ರಿಸ್ತ ವಿರೋಧಿ ಅವನ ಶಕ್ತಿ ಪ್ರದರ್ಶನವನ್ನು ಕುರಿತಾಗಿ ನಾವು ಹೇಳ್ತಾ ಇರುವಾಗ ಅವನು 3.5 ವರ್ಷ ಅವನ ಆಳ್ವಿಕೆ ಯಹೂದ್ಯರಿಗೆ ಖುಷಿ ತಂದಿರ್ತದೆ, ಅವನ ಆಳ್ವಿಕೆಯನ್ನು ಮೆಚ್ಚುತ್ತಾನೆ. ಅವನು ಯಾವಾಗ ಮಲಿನವಾದ ಕಾರ್ಯಗಳನ್ನು, ಅಂದರೆ ಒಂದು ವೇಳೆ ವಿಗ್ರಹವಾಗಿರ್ಬೋದು ಅಥವಾ ಯಾವುದೋ ಬಲಿ ಕೊಟ್ಬಿಟ್ಟು ಅವನು ಆಲಯದ ಮಾಲಿನ್ಯತೆ ಮಾಡ್ಬೋದು. ಆಲಯದ ಮಲಿನತೆ ಅಂದರೆ ಏನು ಫಸ್ಟ್? ಅದೇ ಆಲಯದ ಮಲಿನತೆ 2 ಅರ್ಥ ನಮಗೆ ಕೊಡ್ಬೋದು. ಎರಡು ಅರ್ಥಗಳು. ಒಂದು, ದೇವರಿಗೆ ಮಾತ್ರ ಮಹಿಮೆ ಕೊಡಬೇಕಾಗಿದ್ದ ಆಲಯದ ಒಳಗಡೆ ಈತನು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಯೆರೂಸಲೇಮಿಗೆ ಅಥವಾ ಯೆರೂಸಲೇಮಿನ ಆಲಯದೊಳಗೆ ವಿಗ್ರಹಗಳಿಲ್ಲ. ಯಹೂದ್ಯರಿಗೆ ವಿಗ್ರಹಗಳು ಅಲೌಡ್ ಅಲ್ಲ ಆಕ್ಚುಲಿ. ಅದು ನಿಮಗೆ ಹಲಡಮಡಿಕೆ ನಿಯಮ ಕೂಡ ಆಗಿ ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ನಾನಲ್ಲದೆ ಬೇರೆ ದೇವರು ನಿಮಗೆ ಇರಬಾರ್ದು, ಬೇರೆ ಮೂರ್ತಿಗಳು ಮಾಡಬಾರ್ದು ಎಂಬುದಾಗಿ. ಅದು ಆಲ್ರೆಡಿ ಯಹೂದ್ಯರು ಕಲಿತು ಬಂದ ಬೆಳೆದು ಬಂದ ನಿಯಮ ಅದು. ಸೊ ಅದನ್ನ ಮೀರೋದಕ್ಕೆ ಅವರಿಗೆ ಸಾಧ್ಯವಿಲ್ಲ. 2 ವಿಚಾರಗಳು. ಈಗಾಗಲೇ ನಾವು ದಾನಿಯೇಲನ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಲಿನತೆ ಇದೆ. ಅದು ಆಲಯದೊಳಗೆ ಅಸಹ್ಯ ವಸ್ತುವನ್ನ ಬಲಿ ಕೊಡುವಂಥದ್ದು. ಅದು ಹಂದಿ ಅಂತ ನಾವು ಹೇಳಿ ಹಂದಿಯನ್ನು ಬಲಿ ಕೊಟ್ಟದ್ದು ವಿಚಾರ. ಅದು ಆಂಟಿಯೋಕಸ್ ಒಳಗಡೆ ಮಾಡಿದಂಥ ವಿಚಾರ. ಸೊ ಈಗ ಈ ಉಪದ್ರವ ಕಾಲದಲ್ಲಿ ಕ್ರಿಸ್ತ ವಿರೋಧಿಯು ಕೂಡ ಆಲಯದ ಒಳಗಡೆ ಬಂದು ಎಲ್ಲಿ ದೇವರಿಗೆ ಮಾತ್ರ ಮಹಿಮೆ ಸಲ್ಲಬೇಕಾಗದೋ ಆ ಜಾಗದಲ್ಲಿ ಇವನು ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತಾನೆ. ಪ್ರತಿಷ್ಠೆ ಮಾಡಿ ನಾನೇ ದೇವರು ಅಂತ ಹೇಳ್ತಾನೆ. ಇನ್ಫ್ಯಾಕ್ಟ್ ಆ ಜಾಗದಲ್ಲಿ ತಾನೇ ನಿಂತ್ಕೊಂಡು ನಾನೇ ದೇವರು ಅಂತ ಹೇಳೋ ಮಾತು. ಇದು ಯಹೂದ್ಯರು ಸಹಿಸಲಾರದ ಕಾರ್ಯ. ನೀವು ಯಹೂದ್ಯರ ಚರಿತ್ರೆ ನೀವು ಗಮನಿಸಿ ನೋಡಿದ್ರೆ ಎಲ್ಲೂ ಅಷ್ಟೇ ವಿಗ್ರಹಾರಾಧನೆಗೆ ಯಹೂದ್ಯರು ಒಪ್ಪದೇ ಇರುವಂಥ ಸನ್ನಿವೇಶಗಳು ಎಲ್ಲ ಕಡೆ. ಬಟ್ ಕೆಲವು ಸಂದರ್ಭಗಳಲ್ಲಿ ಅನ್ಯ ಜನಾಂಗದ ಅಥವಾ ರಾಜ್ಯಗಳ ಇನ್ಫ್ಲೂಯೆನ್ಸ್ ಪ್ರಭಾವದ ನಿಮಿತ್ತವಾಗಿ ಕೆಲವು ಸಾರಿ ಜನರು ಫೋರ್ಸ್ಡ್ ಆಕ್ಚುಲಿ ಅವರು ಒತ್ತಡಕ್ಕೊಳಗಾದರು. ಅದನ್ನು ನೋಡ್ತೇವೆ ಇಲ್ಲಿ ಇಸ್ರಾಯೇಲ್ ರಾಜ್ಯ ಇಬ್ಬಾಗವಾದಾಗ ಚರಿತ್ರೆ ಹರಡ್ಬಡಿಕೆಯಲ್ಲಿ ಉತ್ತರ ರಾಜ್ಯ ಹಾಗೂ ದಕ್ಷಿಣ ರಾಜ್ಯ, ಯರೋಬಾಮನ ನಾಯಕತ್ವ ಹಾಗೂ ರೆಹಬಾಮನ ನಾಯಕತ್ವ ಎಂಬುದಾಗಿ. ಸೊ ಯರೋಬಾಮನ ನಾಯಕತ್ವದಲ್ಲಿ ಅಲ್ಲಿ ಯರೋಬಾಮನು ಇಸ್ರಾಯೇಲ್ರನ್ನ ಕೆಳಗೆ ಬಿಡಲಿಲ್ಲ ಯೆರೂಸಲೇಮಿಗೆ ಆರಾಧನೆ ಮಾಡೋದಕ್ಕೆ. ಯಾಕೆ, ಒಂದು ವೇಳೆ ಅವರು ಹೋದರೆ ಈ ಯೆರೂಸಲೇಮಿನ ದೇವಜನರ ಸಂಗಡ ಒಂದು ವೇಳೆ ಮಾತುಕತೆ ಮಾಡಿ ನನಗೆ ವಿರುದ್ಧವಾಗಿ ಪ್ರತಿಭಟನೆ ಅವರು ಮಾಡ್ತಾರೆ ಅನ್ನೋ ವಿಚಾರಕ್ಕಾಗಿ ಅವನೇನು ಹೇಳಿದ, ನೀವು ಕೆಳಗಡೆ ಹೋಗ್ಬೇಡ್ರಿ, ನಮ್ಮ ರಾಜ್ಯದಲ್ಲಿ ಉತ್ತರದಲ್ಲಿ ದಕ್ಷಿಣದಲ್ಲಿ ನಾನು 2 ವಿಗ್ರಹನ ದಾನ್ ಹಾಗೂ ಬೆತ್ತೇಲ್ನಲ್ಲಿ 2 ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ತೀನಿ, ನೀವು ಅದಕ್ಕೆ ನಮಸ್ಕಾರ ಮಾಡಿ ಅದಕ್ಕೆ ಆರಾಧನೆ ಮಾಡ್ರಿ, ಅಡ್ಡ ಬೀಳ್ರಿ ಎಂಬುದಾಗಿ. ಸೊ ಇಸ್ರಾಯೇಲ್ರು ಅವರು ಒತ್ತಡಕ್ಕೊಳಗಾಗಿ ಹಾಗೆ ಮಾಡಬೇಕಾದ ಸನ್ನಿವೇಶ ಬಂತು. ಬಟ್ ಯಹೂದ್ಯರ ಚರಿತ್ರೆ ಇಲ್ಲ.
ವಿಗ್ರಹಾರಾಧನೆ ಮಾಡಂಗಿಲ್ಲ. ಬಟ್ ಈಗ ಈ ಉಪದ್ರವ ಕಾಲದಲ್ಲಿ ಕ್ರಿಸ್ತ ವಿರೋಧಿ ಬಂದು ಪ್ರತಿಷ್ಠಾಪನೆ ಮಾಡಿ ನಾನೇ ದೇವರು ಅಂದಾಗ ಆಲಯದ ಒಂದು ಮಲಿನತೆ, ಆಲಯದ ಪಾವಿತ್ರತೆ ಅಥವಾ ಪವಿತ್ರವಾದ ಆಲಯ ಮಲಿನವಾಗತ್ತೆ ನೋಡ್ರಿ. ಸೊ ಅದನ್ನೇ ನಾವು ಪ್ರಕಟಣೆ ಗ್ರಂಥದಲ್ಲೂ ದಾನಿಯೇಲನ ಪುಸ್ತಕದಲ್ಲೂ ಹಾಗೂ 2 ಥೆಸಲೋನಿಕ ಪತ್ರಿಕೆ 2ನೇ ಅಧ್ಯಾಯದಲ್ಲೂ ಕೂಡ ಇದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಫಸ್ಟ್ ಈಗ ಆಲಯದ ಮಲಿನತೆಯ ಬಗ್ಗೆ ಹೇಳಿದ್ರೆ, ಈಗ ಅದರೊಂದಿಗೆ ಫಸ್ಟ್ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಏನಂದರೆ ಈ 1000 ವರ್ಷ ಆಳ್ವಿಕೆ ನೀವು ಹೇಳಿದ್ರೆ, ನಾವು ಇದೇ ಎಪಿಸೋಡ್ ಐ ಥಿಂಕ್ ಇದೇ ಎಪಿಸೋಡಲ್ಲಿ ನಾವು ಪ್ರಾರಂಭದಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಕ್ರಿಸ್ತನ ಬರೋಣ 2 ವಿಧವಾಗಿರುತ್ತದೆ. ಒಂದು ರಹಸ್ಯ ಬರೋಣ, ಇನ್ನೊಂದು ಬಹಿರಂಗ ಬರೋಣ. ಬಹಿರಂಗ ಬರೋಣದಲ್ಲಿ ಬರುವಾಗ ವಿಶ್ವಾಸಿಗಳು ನ್ಯಾಯ ತೀರಿಸುವರು ಅಂತ ಹೇಳ್ತಾರೆ. ಹೌದು, ನ್ಯಾಯ ತೀರಿಸುವರು. ನೀವು ಅದರೊಂದಿಗೆ 1000 ವರ್ಷದ ಆಳ್ವಿಕೆಯಲ್ಲಿ ಯಾರು ಆಳ್ವಿಕೆ ಮಾಡ್ತಾರಪ್ಪ? ಅಷ್ಟು 1000 ವರ್ಷ ಇದೆ ಅಲ್ವಾ, ಸೈತಾನ ಬಂಧಿಸಲ್ಪಡ್ತಾನೆ. ಆ ಸಮಯದಲ್ಲಿ ಆಳ್ವಿಕೆ ಮಾಡ್ತಾರೆ ವಿಶ್ವಾಸಿಗಳಿಗೆ ಕೊಡುವಂಥ ಒಂದು. ಸರಿ, ನೀವು ಕೇಳಿದ ಬೇರೆ 1000 ವರ್ಷಗಳ ಆಳ್ವಿಕೆ. ನಾನು ಈ 1000 ವರ್ಷಗಳ ಆಳ್ವಿಕೆ ಅನ್ನುವಂಥ ವಿಷಯಕ್ಕೆ ಹೋಗೋದಕ್ಕೆ ಮೊದಲು ಈ 1000 ವರ್ಷದಲ್ಲಿ ಕ್ರಿಸ್ತ ವಿರೋಧಿಗೆ, ಸುಳ್ಳು ಪ್ರವಾದಿಗೆ, ಸೈತಾನಿಗೆ, ಹೌದು, ಅದು ಅವ್ರಿಗೆ ಏನಾಗುತ್ತೆ ಗೊತ್ತಾಗಬೇಕಲ್ಲ. ಸೊ ಅಟ್ಲೀಸ್ಟ್ ನಮಗೆ ಸೈತಾನಿಗೆ ಏನಾಗುತ್ತೆ ಅದನ್ನಾದ್ಮೇಲೆ ನಾವು 1000 ವರ್ಷಕ್ಕೆ ಬರೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯಕ್ಕೆ ಬಂದರೆ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 20, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯಕ್ಕೆ ಬಂದರೆ ಅದರ 1ರಿಂದ 3 ವಾಕ್ಯಗಳು ಗಮನಿಸೋಣ. 1ರಿಂದ 3 ವಾಕ್ಯಗಳು. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರೋದು ಕಂಡೆನು. ಅವನು ಪಿಶಾಚನು, ಸೈತಾನನು ಆಗಿರುವ ಪುರಾತನ ಸರ್ಪ, ಅದಕ್ಕೆ ಇನ್ನೊಂದು ಹೆಸರು ಗಡ್ಡ ಸರ್ಪ. ಅದೆಲ್ಲ ಸೈತಾನಿನ ಹೆಸರುಗಳು. ಸೈತಾನನು, ಪಿಶಾಚನು, ಪುರಾತನ ಸರ್ಪ, ಗಡ್ಡ ಸರ್ಪ, ಇದೆಲ್ಲ ಸೈತಾನಿಗಿರೋದ ಹೆಸರುಗಳು. ಹಳರಂಬಡಿಕೆಯಿಂದ ಅಂದರೆ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಗ್ರಂಥದವರೆಗೂ ಸೈತಾನಿಗೆ ಹಲವು ಹೆಸರು ಕೊಡಲ್ಪಟ್ಟಿವೆ, ಬಹಳ ಹೆಸರುಗಳಿವೆ. ಓಕೆ, ಅಲ್ಲಿ ಅವಕ್ಕೆ ನೋಡ್ರಿ, ಪುರಾತನ ಸರ್ಪವೆಂಬ ಘಟ ಸರ್ಪವನ್ನ ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಅವಕ್ಕಿದೆಲ್ಲ 1000 ವರ್ಷ ಬಂಧನದಲ್ಲಿ. ಈ 1000 ವರ್ಷ ಸೈತಾನ ಬಂಧನದಲ್ಲಿರುವಾಗಲೇ ಭೂಮಿಯಲ್ಲಿ 1000 ವರ್ಷ ಆಳ್ವಿಕೆ ಅಂತ ನಾವು ನೋಡೋದು. ವಿಶ್ವಾಸಿಗಳು ದೇವರ ಮಕ್ಕಳು ಜೊತೆಗೆ ಅನ್ಯರು ಕೂಡ ಇರ್ತಾರೆ. ಓಕೆ, ಅವರು ಕೂಡ ಜಗತ್ತಿನ ಅಥವಾ ಪ್ರಪಂಚದ ಮೂಲೆಗೆ ಇರ್ತಾರೆ ಅವರು. ಓಕೆ, ಆ ಟೈಮಲ್ಲಿ. ಸೊ ಆಗ ಈ 1000 ವರ್ಷ ಆಳ್ವಿಕೆಯಲ್ಲಿ ಸೈತಾನನು ಬಂಧಿಸಲ್ಪಟ್ಟ ಒಳಗಿರ್ತಾರೆ. ಅದಕ್ಕೆ ನೋಡ್ರಿ, ಈ ಎಲ್ಲ ಕೆಟ್ಟತನಕ್ಕೂ ಮೂಲ ಕಾರಣ ಯಾರು? ಸೈತಾನ ಅಲ್ವೇ? ಸೊ ಈ ಸಹಸ್ರಾಬ್ದ ವರ್ಷದಲ್ಲಿ ಮಲಿನತೆಗಳು, ಕೆಟ್ಟ ಕಾರ್ಯಗಳು, ದುಷ್ಕಾರ್ಯಗಳು ಹೆಚ್ಚು ನಡೆಯೋದಿಲ್ಲ. ಕಾರಣ ಅದಕ್ಕೆ ಪ್ರೇರೇಪಣೆ ಕೊಡುವಂತ ಒಳಗಡೆ ಇಲ್ಲಿದ್ದಾನೆ, ಬಂಧನದಲ್ಲಿದ್ದಾನೆ, ಬಂಧಿಸಲ್ಪಡ 1000 ವರ್ಷಗಳು. ಸೊ ಆ 1000 ವರ್ಷಗಳು, ಅದಕ್ಕೆ ನಾವು ಹೇಳ್ತೀವಿ ಸಮೃದ್ಧಿಯ ವರ್ಷ, ಸುಖದ ವರ್ಷ, ಸಂತೋಷದ ವರ್ಷ, ಉಲ್ಲಾಸದ ವರ್ಷ ಅಂತ ನಾವು ಹೇಳ್ತೀವಿ. ಯಾಕೆ? ಇದೆಲ್ಲವನ್ನ ಕೆಡಿಸುವಂತವ್ರು ಒಳಗಡೆ ಇದ್ದಾನೆ, ಬಂಧಿಸಲ್ಪಟ್ಟಿದ್ದಾನೆ. ಅದು ಕ್ರಿಸ್ತನು ಬಹಿರಂಗವಾಗಿ ಭೂಮಿಗೆ ಬಂದು, ಯಾರು ಸಭೆಯೊಡನೆ ಅಥವಾ ಪರಿಶುದ್ಧರೊಡನೆ ಈ ಭೂಮಿಗೆ ಬಂದು ಮೊದಲು ಮಾಡುವಂತ ಕೆಲಸ ಅದು ಯಾವುದು? ಗಡ್ಡ ಸರ್ಪವನ್ನ ಅಥವಾ ಸೈತಾನನ್ನ ಬಂಧಿಸಿ ಒಳಗಡೆ ಹಾಕುವಂತ ಕೆಲಸ. ಸೊ ಅದಾದ ಮೇಲೆನೆ ಈ ಲೋಕದಲ್ಲಿ 1000 ವರ್ಷ ಆಳ್ವಿಕೆ ಕಂಟಿನ್ಯೂ ಆಗುವಂಥದ್ದು. ಅಷ್ಟೇ. ಇದು ಪ್ರಶ್ನೆ ಕೇಳುವಾಗಲೇ ಮಧ್ಯದಲ್ಲಿ ಆ್ಯಕ್ಚುಲಿ ಇದು ಎಸ್ಕೋಟೋಸ್ಗೆ ಸಂಬಂಧಪಟ್ಟದ್ದಲ್ಲ, ಆದರೆ ಸಾಧಾರಣವಾಗಿ ಆ ಒಂದು ವಿಷಯ ಹೇಳೋದಕ್ಕೆ ನನಗೆ ಒಂದು ವಿಷಯ ನೆನಪು ಬರ್ತಾ ಇದೆ. ಏನಂದರೆ, ಈಗ ನಾವು ಹೇಳ್ತೀವಲ್ವ, ಸೈತಾನನ ನಾನು ಬಂಧಿಸ್ತಾನೆ ಅಂದರೆ ಸೈತಾನನ 1000 ವರ್ಷದಲ್ಲಿ ದೇವರು ಬಂಧಿಸ್ತಾನೆ. ಅದಕ್ಕೆ ಮುಂಚೆ ಬಂಧಿಸುವಂತ ಅಧಿಕಾರ ದೇವರು ನಮ್ಗೆ ಕೊಟ್ಟಿದ್ದಾರಾ? ಅಲ್ಲ, ಈಗ ನಾವು ಬಂಧಿಸುವಂತದ್ದು ಸೈತಾನಲ್ಲ, ಸೈತಾನ ಕ್ರಿಯೆಗಳನ್ನ ಬಂಧಿಸ್ತಾ ಇದ್ದೀವಿ. ಅಂದ್ರೆ ಸೈತಾನನ ಕ್ರಿಯೆಗಳನ್ನ ಬಂಧಿಸಬಹುದು, ಆದ್ರೆ ಸೈತಾನ ಬಂಧಿಸ್ಲಿಕ್ಕೆ ಆಗಲ್ಲ. ಸೈತಾನು ಕಡೆಯವರೆಗೂ ಈ ಪ್ರಪಂಚದ ದೇವರಾಗಿರ್ತಾನೆ. ಬೈಬಲ್ ನಮಗೆ ಹೇಳುತ್ತಲ್ಲ, ಸತ್ಯವೇದನೆ ಹೇಳುತ್ತೆ ನಮಗೆ, ಮರಳುಗೊಳಿಸುವ ಅಧಿಕಾರ ಅವನಿಗಿದೆ, ಮರಳುಗೊಳಿಸುವ ಅಭ್ಯಾಸ ಅವನಿಗಿದೆ, ವಂಚಿಸುವಂತ ಅಭ್ಯಾಸ ಇದೆ. ಈಗ ಲೋಕದಲ್ಲಿರುವಂತ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೈತಾನ್ ಬಂಧಿಸಿದ್ರೆ ಮತ್ತೆ ಮರಳುಗೊಳಿಸುವುದು ಯಾರು? ಯಾಕೆ? ಅದು ಸೈತಾನನಲ್ಲ, ಹಾವುಗಳನ್ನ, ತೇಳುಗಳನ್ನ, ಸೈತಾನನ ವೈರಿಯ ಸಮಸ್ತ ಬಲವನ್ನು, ಓಕೆ, ನಾವು ಅದನ್ನ ವೈರಿಯ ಸಮಸ್ತ ಕ್ರಿಯೆಗಳನ್ನು ಬಂಧಿಸುವಂತ ಅಧಿಕಾರ ನಮಗಿದೆ. ಕ್ರಿಯೆಗಳನ್ನು ಲಯ ಮಾಡುವಂತ ಅಧಿಕಾರ ನಮಗಿದೆ. ಸೈತಾನನ ತಲೆಯನ್ನ ಆಲ್ರೆಡಿ ಕ್ರಿಸ್ತನು ಜಜ್ಜಿದ್ದಾನೆ ಅಲ್ವಾ? ಜಜ್ಜಿದ್ದಾನೆ. ಈಗ ಉಳಿದಿರುವಂತ ಆತನ ಕಾರ್ಯಗಳನ್ನು ಬಂಧಿಸುವಂತ ಅಧಿಕಾರ ನಮಗಿದೆ. ಈಗ ನಾವು ಅದನ್ನ ಬಂಧಿಸ್ತಾ ಇದ್ವಿ. ಸಭೆ ಶಕ್ತಿಯುತವಾಗಿ ಈ ಕ್ರಿಯೆಗಳನ್ನ ಬಂಧಿಸಿದ್ದರಿಂದಲೇ ಜಗತ್ತು ಈ ರೀತಿ ಹೋಗ್ತಾ ಇದೆ.
ಓಕೆ, ಇಲ್ಲಾಂದ್ರೆ ಇನ್ನೂ ವಿಪರೀತ ಇರೋದ್ರಲ್ಲೇ ಇನ್ನೂ ಜಾಸ್ತಿ ಇನ್ನೂ ವಿಪರೀತ ಆಗ್ತಿತ್ತು. ಅಂದ್ರೆ ಆ ಅಧಿಕಾರ ದೇವರು ನಮಗೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು ನಾವು, ಅಲ್ವಾ? ಅದಕ್ಕೆ ನೋಡ್ರಿ ಕರ್ತನಾದ ಯೇಸು ಸ್ವಾಮಿ ಹೇಳಿದ ಮಾತು, ನಾನು ನನ್ನ ಸಭೆಯನ್ನ ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದು. ಪಾತಾಳ ಲೋಕ ಇದೆ, ಅದಕ್ಕೆ ಬಲನೂ ಇದೆ. ಆ ಬಲವು ಸಭೆಯನ್ನ ಜಯಿಸಕ್ಕಾಗೋದಿಲ್ಲ. ಕಾರಣ ನಮ್ಮ ಸಾಮರ್ಥ್ಯ ಅಲ್ಲ, ಬದಲಾಗಿ ಸಭೆಯನ್ನ ಕಟ್ಟುತ್ತಿರುವುದು ದೇವರಾಗಿರೋದ್ರಿಂದ, ಅಲ್ವಾ? ಸೊ ಸೈತಾನ್ನ ಬಂಧಿಸುವುದು ಅಂತ ಹೇಳುವಾಗ ಇದು ನಿಜ ಅಕ್ಷರಿಕವಾದ ಬಂಧನ, ಲಿಟ್ರಲ್ ಬಂಧನ ಅಂತ ನಾವು ಹೇಳ್ತೀವಿ, ಕ್ಯಾಪ್ಟಿವಿಟಿ ಅಂತೀವಿ ನಾವು. ಬಟ್ ಈಗ ನಾವು ಮಾಡ್ತಿರುವಂತದ್ದು ಸೈತಾನ ಕ್ರಿಯೆಗಳ ಬಂಧನ, ಅಂಧಕಾರ ಶಕ್ತಿಗಳ ಬಂಧನ ಅಂತ ನಾವು ಹೇಳ್ತೀವಿ. ಅಂದ್ರೆ ವಂಚಿಸುವಂತ ಕ್ರಿಯೆಗಳನ್ನ ಬಂಧಿಸ್ತೀವಿ, ಆತ್ಮಹತ್ಯೆ ಪ್ರೇರೇಪಣೆ ಮಾಡುವಂತ ಆತ್ಮವನ್ನ ಬಂಧಿಸ್ತೀವಿ, ಅಪಘಾತಗಳು, ಕೆಟ್ಟ ಕ್ರಿಯೆಗಳು, ದುಷ್ಟತನಗಳು, ಇದೆಲ್ಲ ನಡೆಯುವುದನ್ನ ಆ ಕ್ರಿಯೆಗಳನ್ನ ಬಂಧಿಸ್ತಾ ಇದೀವಿ. ನಾವು ಬಂಧಿಸಿದರೂ ಕೂಡ ಈ ಕ್ರಿಯೆಗಳು ನಡೀತಾನೆ ಇದೆ, ಅಲ್ವಾ? ಜಸ್ಟ್ ಇಮ್ಯಾಜಿನ್, ಬಂಧಿಸದೇ ಹೋಗಿದ್ರೆ ಪರಿಸ್ಥಿತಿ ಏನಾಗಿರಬಹುದು. ಸೊ ಸೈತಾನ್ನ ಬಂಧಿಸುವಂತ ಕೆಲಸವನ್ನ ದೇವರು ಮಾಡ್ತಾರೆ ಯಾವಾಗ? 1000 ವರ್ಷಗಳ ಆರಂಭದಲ್ಲಿ. ಸೊ ಈ 1000 ವರ್ಷದ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ ಬಹಳ ಸಂತೋಷಕರವಾದದ್ದು. ಅದನ್ನು ನಾವು ವಿವರಣೆ ಮಾಡೋಕ್ಕೆ ನಮಗೆ ಹೆಚ್ಚು ಸಮಯ ಬೇಕಾಗತ್ತೆ. ಸೊ ಈ 1000 ವರ್ಷದ ಆಳ್ವಿಕೆ ಬಗ್ಗೆ ನಾವು ಮುಂದೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಸೊ ಈಗ ನಾವು ಕಲಿತಿರುವಂಥ ಈ 3 ವಿಚಾರಗಳು, 4 ಪ್ರಶ್ನೆಗಳಿಗೆ ಉತ್ತರ ಬಂತಲ್ಲ, 4 ಪ್ರಶ್ನೆಗಳಿಗೆ. ಸೊ ನಾವಿಲ್ಲಿ ವೀಕ್ಷಕರು ಅಥವಾ ನಾವೆಲ್ಲ ಗಮನಿಸಬೇಕಾದ ಒಂದು ಅಂಶ ಏನೆಂದರೆ, ಸೈತಾನ ಕ್ರಿಯೆಗಳು ಈ ಲೋಕದಲ್ಲಿ ನಡೆಯುತ್ತವೆ. ಉಪದ್ರವ ಕಾಲದಲ್ಲಿ ಕ್ರಿಸ್ತ ವಿರೋಧಿಯ ಕಾರ್ಯ ನಡೆಯುತ್ತೆ. ನಾವು ಗಮನಿಸಬೇಕು, ಇಲ್ಲಿ ಸೈತಾನು, ಕ್ರಿಸ್ತ ವಿರೋಧಿ, ಸುಳ್ಳು ಪ್ರವಾದಿ, ಇವರು 3 ತ್ರಿಯಕತ್ವ. ಅವರ ಪ್ರಕಾರವಾಗಿ ಈ ಸೈತಾನ ಅಧಿಕಾರದಿಂದಲೇ ಘಟಸರ್ಪ ಹಾಗೂ ಸುಳ್ಳು ಪ್ರವಾದಿ ಕೆಲಸ ಮಾಡುವಂತೆ ಈ ಲೋಕದಲ್ಲಿ. ಅವರ ಕಾರ್ಯಗಳು ಮುಂದುವರಿತಾನೆ ಇದೆ, ಉಪದ್ರವ ಕಾಲದಲ್ಲೂ ಕೂಡ ಮುಂದುವರಿಯುತ್ತೆ. ಬಟ್ ನಾವು ಇದು ಯಾವುದಕ್ಕೂ ಒಳಗಾಗದಂತೆ ನಮ್ಮ ಸಂತೋಷ, ನಮ್ಮ ಸಮಾಧಾನ ಏನಂದರೆ, ನಾವು ಇದು ಯಾವುದಕ್ಕೂ ಪ್ರವೇಶ ಮಾಡಲ್ಲ. ಒಳ್ಳೆ ಥಿಂಗ್, 1000 ವರ್ಷಕ್ಕೆ ನಾವು ವಾಪಸ್ ತಿರುಗಿ ಬರ್ತೀವಿ. ಆ ಒಂದು ಸಂತೋಷದಿಂದಲೇ, ಆ ಒಂದು ಎದುರು ನೋಡುವಿಕೆಯಿಂದಲೇ ನಮ್ಮ ಜೀವಿತವನ್ನು ಮುಂದುವರಿಸೋಣ. ತುಂಬ ಚೆನ್ನಾಗಿ ಹೇಳಿದ್ರು ಪಾಸ್ಟರ್. ಆತನ ತುಂಬ ಜನಕ್ಕೆ ಇದಿತ್ತು, ಕೆಲವರೆಲ್ಲ ನಮಗೆ ಸೈತಾನನ ಬಂಧಿಸುವಂಥ ಅಧಿಕಾರ ಕೊಟ್ಟಿಲ್ಲ, ಯಾಕೆ ನೀವು ಆ ಥರ ಪ್ರೇಯರ್ ಮಾಡ್ತೀರಾ ಅಂತೆಲ್ಲ ಒಂದು ಗಲಿಬಿಲಿಗೊಳಗಾಗಿದ್ವಿ. ನೀವು ಸ್ಪಷ್ಟವಾಗಿ ಆ ಎರಡನ್ನ ಸ್ವಲ್ಪ ಡಿಫ್ರೆನ್ಸ್ ಮಾಡಿ ಬಹಳ ಚೆನ್ನಾಗಿ ಹೇಳಿದ್ರೆ ಈಗ ನಮಗೆ ಅರ್ಥ ಆಗಿದೆ. ನಮಗೆ ಸೈತಾನನ ಬಂಧಿಸೋದಿಲ್ಲ, ಆತನ ಕ್ರಿಯೆಗಳನ್ನು ಬಂಧಿಸ್ತೇವೆ. ಬಹಳ ಇವತ್ತು ಕೂಡ ಕ್ರಿಸ್ತನ ಬರೋನ ತಿಳಿಯೋದು ಹೇಗೆ, ಆತನ ವೈರಿಯ ಶಕ್ತಿ ಪ್ರದರ್ಶನವನ್ನು ತಿಳಿಯೋದು, ಮತ್ತು ಆಲಯದ ಮಲಿನತೆ ಅಂದರೆ ಏನೋ, ಇಂಥ ಎಲ್ಲ ಪ್ರಶ್ನೆಗಳಿಗೆ ನೀವು ಅದು ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ತೀನಿ ನಾನು. ಸೈತಾನನ್ನು ಬಂಧಿಸುವುದಕ್ಕೆ ನಮಗೆ ಆಗೋದಿಲ್ಲನಾಗ ನಮಗೆ ವಿರುದ್ಧವಾಗಿ ಸೈತಾನ್ ಬರುವಾಗ ನಮಗೆ ಅವನ್ನ ತಡೆ ಮಾಡ್ಬೋದು. ಆ ಅಧಿಕಾರ ನಮಗಿದೆ, ತಡೆ ಮಾಡ್ಬೋದು. ನಾವು ಪ್ರಾರ್ಥನೆ ಮಾಡಿ ಉಪವಾಸದಿಂದ ನಾವು ಅದನ್ನ ಬ್ಲಾಕ್ ಮಾಡ್ತೀವಿ, ತಡೆ ಮಾಡ್ತೀವಿ. ಬಟ್ ಪ್ರಪಂಚದಲ್ಲಿ ನಡೆಯುವಂತ ಸೈತಾನನ್ನ ನಮಗೆ ಬಂಧಿಸಕ್ಕಾಗೋದಿಲ್ಲ, ಬಂಧಿಸುವ ಅಗತ್ಯ ನಮಗಿಲ್ಲ. ನಮ್ಮ ಕೆಲಸ ಅವನ ಕ್ರಿಯೆಗಳನ್ನ ಬಂಧಿಸುವಂಥದ್ದು, ಅವನ ಕ್ರಿಯೆಗಳು ಹೆಚ್ಚಾಗದಂತೆ ಬಂಧಿಸುವಂತ ಕೆಲಸ ನಮ್ದು. ಅದು ನಾವು ಮಾಡ್ತೀವಿ, ಸಭೆಯಾಗಿ ನಾವು ಮಾಡ್ತಾ ಇದ್ದೀವಿ, ಅದು ನಾವು ಮುಂದುವರಿಸ್ತೀವಿ. ತುಂಬ ಸಂತೋಷ ಪಾಸ್ಟರ್. ಇವತ್ತು ಕೂಡ ಅನೇಕ ಸಂಗತಿಗಳನ್ನು ನಮ್ಮ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಆಸರೆ ಟಿವಿಗೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಈ ದಿವಸದ ಯೇಸುಕೊಟ್ಟ ಸತ್ಯಾಂಶಗಳ ಕಾರ್ಯಕ್ರಮದಲ್ಲಿ ಬೇರೆ ವೀಕ್ಷಕರು ಕೇಳಿದಂಥ ಅನೇಕ ಪ್ರಶ್ನೆಗಳಿಗೆ ನೀವು ಸ್ತೋತ್ರ ಸಭಾಪಾಲಕರ ಮುಖಾಂತರವಾಗಿ ಉತ್ತರವನ್ನು ನೀವು ಕೇಳಿದ್ದೀರಾ. ನಿಶ್ಚಯವಾಗಿ ಆ ಕಾರ್ಯಗಳು ನಿಮಗೆ ಪ್ರಯೋಜನವಾಗಿದೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ಮುಂದಿನ ವಾರ ಕೂಡ ಇನ್ನೂ ಅನೇಕರು ಅನೇಕ ವಿಧವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡು ಹಿಡಿಯುತ್ತಾ ಮುಂದಿನ ಯೇಸುಕೊಟ್ಟ ಸತ್ಯಾಂಶಗಳೆಂಬ ಕಾರ್ಯಕ್ರಮದಲ್ಲಿ ನಾವುಗಳು ನಿಮ್ಮನ್ನು ಸಂಧಿಸ್ತೇವೆ. ಅಲ್ಲಿವರೆಗೆ ನಿಮ್ಮ ಅಚ್ಚುಮೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.